ರಿಲೀಫ್ ಕೆಲಸಗಳನ್ನ ಕೈಗೊಳ್ಳಲಿಕ್ಕೆ ಎಲ್ಲ ಜಿಲ್ಲೆಗಳಿಗೆ 777,54,00,000 ಹಣವನ್ನ ಜಿಲ್ಲೆಗಳಿಗೆ ಒದಗಿಸಿದ್ದೇವೆ. ಇನ್ನೂ ಬೇಕಾದ್ರೆ ಇನ್ನ ಕೊಡ್ತೇವೆ, ಇನ್ನ 100 ಕೋಟಿ ಕೊಡ್ತೇವೆ, ಇನ್ನ 200 ಕೋಟಿ ಕೊಡ್ತೇವೆ. ನಮ್ಮ ಹತ್ರ ಹಣ ಇದೆ. ಯಾವುದೇ ರಿಲೀಫ್ ವರ್ಕ್ಗೆ ನಮಗೆ ಕೊರತೆ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇರುವಂತಹ ಹಣ ಬಳಕೆ ಆದ ಕೂಡಲೇ ನಾವು ಅವರ ಹತ್ರ ಮಿನಿಮಮ್ 10 ಕೋಟಿ ಬ್ಯಾಲೆನ್ಸ್ ಇಡ್ತೇವೆ. 10 ಕೋಟಿಗಿಂತ ಕಡಿಮೆ ಆದ ಕೂಡಲೇ 10 ಕೋಟಿಗಿಂತ ಹೆಚ್ಚು ಆ ಅಕೌಂಟ್ ಅನ್ನ ನಾವು ರಿಪ್ಲೆನಿಶ್ ಮಾಡುವಂತಹದ್ದು. ಆ ಅಕೌಂಟಿಗೆ ಬೇಕಾದಂತ ಹೆಚ್ಚುವರಿ ಹಾಕೋದಕ್ಕೆ ನಮ್ಮ ಹತ್ರ ಹಣ ಇದೆ. ಅದರ ಬಗ್ಗೆ ಯಾರಿಗೂ ಚಿಂತೆ ಬೇಕಾಗಿಲ್ಲ. ನಾರ್ಮ್ಸ್ ಪ್ರಕಾರ ಏನು ಕೇಂದ್ರ ಸರ್ಕಾರದ SDRF ನಾರ್ಮ್ಸ್ ಇದೆ ಅದರ ಪ್ರಕಾರವಾಗಿ ರಿಲೀಫ್ ಕೊಡುವಂತಹದಕ್ಕೂ ಕೂಡ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಇದರ ಜೊತೆಗೆ ತುಂಬಾ ಜಾಸ್ತಿ ಮಳೆ ಬಂದು ಪ್ರವಾಹ ಆದಂತ ಸಂದರ್ಭದಲ್ಲಿ ಅಲ್ಲಿ ಸ್ಪೆಷಲೈಸ್ಡ್ ಏಜೆನ್ಸಿಗಳು ಬೇಕಾಗ್ತದೆ. ಅದಕ್ಕೋಸ್ಕರ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಇದೆ, ತುಕಡಿ, ಅವರು ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತದ್ದು 6 ಜಿಲ್ಲೆಗಳಿಗೆ ಕವರ್ ಮಾಡಲಿಕ್ಕೆ ಮಲೆನಾಡು, ಕರಾವಳಿ, ಬೆಳಗಾವಿ ಈ ಭಾಗದಲ್ಲಿ ಅಲ್ಲಿ ಏನಾದ್ರೂ ಸಡನ್ ಆಗಿ ಫ್ಲಡ್ ಆಗುವಂತಹದ್ದು ಬಂದ್ರೆ ಅಲ್ಲಿ ಸಡನ್ ಆಗಿ ಅವರು ರೆಸ್ಪಾನ್ಸ್ ಮಾಡಲಿಕ್ಕೆ 5 NDRF ತುಕಡಿಗಳು ಪ್ಲಟೂನ್ಸ್ ಅನ್ನ ಆಯಾ ಜಿಲ್ಲೆಗಳಲ್ಲೇ ಸ್ಟೇಷನ್ ಮಾಡಿದ್ದೇವೆ. ಅಲ್ಲಲ್ಲೇ ಇದ್ದಾರೆ ಅವರು. ಆಲ್ರೆಡಿ ಪ್ರೀ ಸ್ಟೇಷನ್ ಮಾಡಿದ್ದೇವೆ. ಪ್ರವಾಹ ಬಂದ ಮೇಲೆ ಹೋಗುವಂತಹದ್ದಲ್ಲ. ಅವರು ಎಂಟೈರ್ ಮಾನ್ಸೂನ್ ಸೀಸನ್ನಿಗೆ ಅವರನ್ನ ಅಲ್ಲೇ ನಾವು ಸ್ಟೇಷನ್ ಮಾಡಿದ್ದೇವೆ. 5 ತುಕಡಿಗಳನ್ನ NDRF ತುಕಡಿಗಳನ್ನ ನಾವು ಅಲ್ಲಿ ಇಟ್ಟಿದ್ದೇವೆ. ಇದರ ಜೊತೆಗೆ ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಕಳೆದ ಯಾವ್ಯಾವ ವರ್ಷ ಅತಿವೃಷ್ಟಿ ಆಗಿದೆ ಅದನ್ನ ನಾವು ಅವಲೋಕನ ಮಾಡಿ ಯಾವ್ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಅತಿವೃಷ್ಟಿ ಆಗಬಹುದು ಅಂತ, ಮುಂದೆ ಉದ್ಭವವಾಗಬಹುದಾದಂತ ಸಮಸ್ಯಾತ್ಮಕ ಗ್ರಾಮ ಪಂಚಾಯಿತಿಗಳನ್ನ ಗುರುತಿಸಿದ್ದೇವೆ. ಅಂದ್ರೆ ವಲ್ಲರಬಲ್ ಗ್ರಾಮ ಪಂಚಾಯತ್, ಎಲ್ಲಿ ಮಳೆ ಜಾಸ್ತಿ ಆದಾಗ ಸಮಸ್ಯೆ ಆಗಬಹುದು ಅಂತೇಳಿ ಒಟ್ಟು ನಾವು 2225 ಗ್ರಾಮಗಳು 2225 ಗ್ರಾಮಗಳನ್ನ ವಲ್ಲರಬಲ್ ವಿಲೇಜಸ್ ಅಂತ ಮ್ಯಾಪಿಂಗ್ ಮಾಡಿದ್ದೇವೆ. ಇದು 1247 ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿಯಲ್ಲಿ ಈ ಗ್ರಾಮಗಳಿದ್ದಾವೆ. ಒಟ್ಟು 2,38,000 ಜನ ಈ ತರ ವಲ್ಲರಬಲ್ ಇದ್ದಾರೆ. ನಾಳೆ ಮಳೆ ಬಂದ್ರೆ ತೊಂದರೆಗೆ ಸಿಕ್ಕಾಕೊಳ್ಬಹುದು ಅಂತೇಳಿ ಉದ್ಭವಿಸಬಹುದಾದಂತ ಸಮಸ್ಯೆಯನ್ನ ಅಡ್ವಾನ್ಸ್ ಆಗಿ ನಾವು ಗುರುತಿಸಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಈ 1247 ಗ್ರಾಮ ಪಂಚಾಯಿತಿಗೂ ಸಹ ನಾವು ಈ ಅತಿವೃಷ್ಟಿಗೆ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದ್ದೇವೆ. ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಈ ಟಾಸ್ಕ್ ಫೋರ್ಸ್ ಅಲ್ಲಿ PDO ಇರ್ತಾರೆ, ವಿಲೇಜ್ ಅಕೌಂಟೆಂಟ್ ಆಫೀಸರ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ತಾರೆ. ಅದರ ಜೊತೆಗೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿ ಇರ್ತಾರೆ, ಪೊಲೀಸ್ ಇಲಾಖೆ ಅಧಿಕಾರಿ ಇರ್ತಾರೆ, ಆರೋಗ್ಯ ಇಲಾಖೆ, ಮಕ್ಕಳ ಅಭಿವೃದ್ಧಿ ಇಲಾಖೆ, ಇಷ್ಟು ಅಧಿಕಾರಿಗಳನ್ನ ಒಳಗೊಂಡು ಆ 1247 ಗ್ರಾಮ ಪಂಚಾಯಿತಿಗೂ ಒಂದೊಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದೇವೆ. ಒಂದು ಗ್ರಾಮ ಪಂಚಾಯಿತಿಗೆ ತಾಲೂಕು ಮಟ್ಟದ ಒಬ್ಬ ಅಧಿಕಾರಿಯನ್ನ ಫ್ಲಡ್ ರೆಸ್ಪಾನ್ಸ್ಗೆ ನೋಡಲ್ ಅಧಿಕಾರಿಯಾಗಿ ನಾವು ನಿಯೋಜನೆ ಮಾಡಿದ್ದೇವೆ. ಅವರಿಗೆ ಸೂಚನೆ ಕೊಟ್ಟಿದ್ದೇವೆ. ರಾಜ್ಯದಿಂದ ಆ ಜಿಲ್ಲೆಗೆ ರೆಡ್ ಅಲರ್ಟ್ ಕೊಟ್ಟ ಕೂಡಲೇ ಆ ಎಲ್ಲ ಅಧಿಕಾರಿಗಳು ಆ ಗ್ರಾಮ ಪಂಚಾಯಿತಿಯಲ್ಲಿ ಮುಖ ಮೂಡಬೇಕು ಅಂತಾನು ಕೂಡ ನಾವು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ.